ಅಂಗನವಾಡಿ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಅಡುಗೆ ಸಿಬ್ಬಂದಿಗಳು ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ನಗರದ ಡಿಸಿ ಕಚೇರಿಯ ಎದುರು ಸಿಪಿಐಎಂ ಪಕ್ಷದ ನೇತೃತ್ವದಲ್ಲಿ ವಿಭಾಗೀಯ ಶಿಕ್ಷಣ ಇಲಾಖೆ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಇಸಿಸಿಇ ಶಿಕ್ಷಣವನ್ನು ಪ್ರಾರಂಭಿಸಲು ಹೊರಡಿಸಿರುವ ಸುತ್ತೋಲೆಯನ್ನು ಕೂಡಲೇ ವಾಪಸ್ಸು ಪಡೆಯಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದ ಪ್ರತಿಭಟನಾ ನಿರತರು ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಹೋರಾಟವನ್ನು ಕೈಬಿಡುವುದಿಲ್ಲ ಎಂದು ಎಚ್ಚರಿಸಿದರು. ಅಂಗನವಾಡಿ ಉಳಿವಿಗಾಗಿ ನಮ್ಮ ಬೆಂಬಲ ಮಕ್ಕ ಅಂಗನವಾಡಿ ಕೇಂದ್ರಗಳನ್ನು ದಿವಾಳಿ ಮಾಡಲು ಹೊರಟಿರುವ ಸರ್ಕಾರಕ್ಕೆ ಧಿಕ್ಕಾರ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಇವತ್ತು ಶಿಕ್ಷಣ ಇಲಾಖೆ KKRDP ಮುಖಾಂತರ 1008 ಪ್ರೈಮರಿ ಸ್ಕೂಲ್ಗಳಲ್ಲಿ LKG UKG ಪ್ರಾರಂಭ ಮಾಡಿದ್ದಾರೆ. ಅದನ್ನು ವಿರೋಧ ಮಾಡಿ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ CPM ಪಕ್ಷದಿಂದ ಬೆಂಬಲ ಮಾಡಲಿಕ್ಕೆ ಇವತ್ತು ಹೋರಾಟ ಹಾಕ್ಕೊಂಡಿವಿ. ಅದೇ ಥರನೇ ಅಂಗನವಾಡಿ ನೌಕರರು ಕೂಡ ಒಂದು 4 ದಿನಗಳ ಕಾಲ ಇಡೀ 7 ಜಿಲ್ಲೆಗಳಲ್ಲಿ ಶಾಸಕ ಸಚಿವರ ಎದುರುಗಡೆ ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ಹೋರಾಟ ಮಾಡ್ತಿದ್ದೀವಿ ಅಂದರೆ 3 ರಿಂದ 6 ವರ್ಷದ ಅಂಗನವಾಡಿ ಕೇಂದ್ರದಲ್ಲಿ ಈಗಾಗಲೇ ಶಾಲಾ ಪೂರ್ವ ಶಿಕ್ಷಣ ನಡೆಸ್ತಾ ಇದ್ದೀವಿ. ಇವೇ ಮಕ್ಕಳನ್ನು ಅವರು LKG UKGಗೆ ತೊಗೋಬೇಕಂತೇಳಿ ಕಿಚೇರಿ ಇವತ್ತು ತೀರ್ಮಾನ ಮಾಡಿದ್ದಾರೆ. ಒಂದು ವೇಳೆ ಅವ್ರು ಪ್ರಾರಂಭ ಆಗಿ ಮಕ್ಕಳು ಹೋದು ಅಂದ್ರೆ 49 ವರ್ಷ ಇದ್ದಂಥ ಈ ಸ್ಕೀಮನ್ನು ಇವತ್ತು ಮುಚ್ಚಲಿಕ್ಕೆ ಸರ್ಕಾರ ಹೊರಟದ. ಇದನ್ನು ವಿರೋಧ ಮಾಡಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ನಾಳೆನೂ ಕೂಡ ಸಚಿವ ಸಂಪುಟ ಬೆಂಗಳೂರಿನಲ್ಲಿ ನಡೀತದ. ಎಲ್ಲ ಶಾಸಕರು, ಸಚಿವರು, ಅಧಿಕಾರಿಗಳು ಒತ್ತಡ ಹಾಕಿ ಅಂಗನವಾಡಿ ಕೇಂದ್ರದಲ್ಲಿ LKG UKG ನಡೆಸಬೇಕು. ನಮ್ಮಲ್ಲಿ ಕೂಡ ಡಿಗ್ರಿ ಆದವರು ಅದರ, ಸೆಕೆಂಡ್ ಇಯರ್ ಆದವರು ಅದರ. ಈಗಾಗಲೇ KKRDP, ಅಜೀಂ ಪ್ರೇಮ್ಜಿ, ಟಾಟಾ ಹಲವಾರು ಸಂಘ ಸಂಸ್ಥೆಗಳು ಅಂಗನವಾಡಿ ಕಾರ್ಯಕರ್ತರಿಗೆ ಶಾಲಾ ಪೂರ್ವ ಶಿಕ್ಷಣ ಬಗ್ಗೆ ಟ್ರೈನಿಂಗ್ ಕೊಟ್ಟಾರ. ಅಂಗನವಾಡಿ ಕೇಂದ್ರದಲ್ಲೇ ಉಳಿಬೇಕು. ಈ 49 ವರ್ಷ ಇದ್ದಂಥ ಅನುಭವವನ್ನು ಇವತ್ತು ಸರ್ಕಾರ ಕಡೆಗಣನೆ ಮಾಡಿ ಏನಿದೆ ಆದೇಶ ಮಾಡ್ಯಾರ. ಇದನ್ನು ನಾವು ವಾಪಸ್ಸಾಗೋ ತನಕ ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಹೋರಾಟಗಾರ್ತಿ ಕೆ ನೀಲಾ, ಶರಣಬಸಪ್ಪ ಮಂಶೆಟ್ಟಿ, ಶ್ರೀಮಂತ್ ಬಿರಾದರ್, MB ಸಜ್ಜನ್, ಗೌರಮ್ಮ ಪಾಟೀಲ್, ಶಾಂತಾ ಘಂಟಿ, HS ಸುನಂದ, ಶ್ರೀದೇವಿ ಚಂಡೆ, H ಪದ್ಮಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.